ನಮಸ್ಕಾರ ಸ್ನೇಹಿತರೆ, ಡೆಕ್ಕನ್ ಹೆರಾಲ್ಡ್ ಮತ್ತು ಮಾಸ್ಟರ್ ಮೈಂಡ್ ತರಗತಿಗಳ ತಮ್ಮನ್ನು ಸ್ವಾಗತ. ಇಂದಿನ ತರಗತಿಯಲ್ಲಿ ನಾನು ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡುವಂತಹ ಆರ್ಥಿಕ ಸಮೀಕ್ಷೆ ನಮಗೆ KS ಪ್ರಿಲಿಮ್ಸ್ ಮತ್ತು ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಸಾಕಷ್ಟು ಉಪಯುಕ್ತವಾಗಿರೋದರಿಂದ ನಾನು ಈ ವಿಭಾಗದಲ್ಲಿ ಅಥವಾ ಈ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ನ ಭಾಗ 1 ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಚಾಪ್ಟರ್ ನೇಮ್ ಇದೆ ಅಂತಂದರೆ ರಾಜ್ಯ ಆದಾಯ, ಬೆಲೆಗಳು ಮತ್ತು ಹಣದುಬ್ಬರ ಅಂತ ಚಾಪ್ಟರ್ ಹೆಸರಿದೆ. ಅದರಲ್ಲಿ ನಾನು ಈ ಟಾಪಿಕ್ನ 2 ವಿಭಾಗಗಳು ನಾವು ನೋಡ್ಬೋದು. ಒಂದು ರಾಜ್ಯ ಆದಾಯ ಒಂದು ಪಾರ್ಟ್ ಆದರೆ, ಬೆಲೆಗಳು ಮತ್ತು ಹಣದುಬ್ಬರ ಅನ್ನೋದು ಸೆಕೆಂಡ್ ಪಾರ್ಟ್ ಇದೆ. 2 ವಿಭಾಗಗಳಾಗಿ ಮುಖ್ಯವಾಗಿ ನಾವು ನೋಡ್ತೀವಿ. ನನ್ನ ಇವತ್ತಿನ ಪಾಠಲ್ಲಿ ಈ ರಾಜ್ಯ ಆದಾಯ ಏನಿದೆ ಆ ಪಾಠನ್ನು ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ಇದರಲ್ಲಿ ನಾನು ಏನೇನು ಡಿಸ್ಕಸ್ ಮಾಡ್ತೇನೆ ಅಂತಂದರೆ, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಎಂದರೇನು, ನಿವ್ವಳ ರಾಜ್ಯ ಆಂತರಿಕ ಉತ್ಪನ್ನ ಎಂದರೇನು, ಸವಕಳಿ ವೆಚ್ಚ ಎಂದರೇನು, ಜೊತೆಗೆ ತಲಾ ಆದಾಯ ಎಂದರೇನು, ತಲಾ ಆದಾಯದಲ್ಲಿ ಟಾಪ್ ಡಿಸ್ಟಿಕ್ಗಳು ಯಾವ್ಯಾವು, ಕೊನೆಯ ಡಿಸ್ಟಿಕ್ಗಳು ಯಾವ್ಯಾವು, ಜೊತೆಗೆ ವಿಭಾಗವಾರು ತಲಾ ಆದಾಯ ಎಷ್ಟಿದೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಏನಿದೆ ಅಂದರೆ, ಒಟ್ಟು ಆಂತರಿಕ ಉತ್ಪನ್ನಗಳು ಮಾರುಕಟ್ಟೆ ಬೆಲೆಗಳಲ್ಲಿ ಎಷ್ಟಿದೆ, ಒಟ್ಟು ಆಂತರಿಕ ಉತ್ಪನ್ನ ಸ್ಥಿರ ಬೆಲೆಗಳಲ್ಲಿ ಹೆಂಗಿದೆ, ಜೊತೆಗೆ ಒಟ್ಟು ಆಂತರಿಕ ಉತ್ಪನ್ನ ನಿವ್ವಳ ಆಂತರಿಕ ಉತ್ಪನ್ನ ಸ್ಥಿರ ಬೆಲೆಗಳಲ್ಲಿ ಮತ್ತು ಒಟ್ಟು ನಿವ್ವಳ ಆಂತರಿಕ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಎಲ್ಲ ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಜೊತೆಗೆ ತಲಾ ಆದಾಯವನ್ನು ನಿಮ್ಮ ಡಿಸ್ಟಿಕ್ ವೈಸ್ ನಿಮ್ಮ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ, ಅದನ್ನು ಕೂಡ ನಾನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಫಸ್ಟ್ ನೋಡಿ, ನಾನು ಮೊಟ್ಟ ಮೊದಲು ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನವನ್ನು ತೆಗೆದುಕೊಂಡಾಗ ಏನಿದು ಅಂದರೆ, ಒಂದು ನಿರ್ದಿಷ್ಟ ಹಣಕಾಸು ವರ್ಷದಲ್ಲಿ ರಾಜ್ಯದ ಭೌಗೋಳಿಕ ಪ್ರದೇಶದ ವ್ಯಾಪ್ತಿಯಲ್ಲಿ, ಕರ್ನಾಟಕ ಅಂತ ತಿಳಿದುಕೊಳ್ಳ, ಈ ಭೌಗೋಳಿಕ ವ್ಯಾಪ್ತಿಯಲ್ಲಿ ಪ್ರದೇಶದ ವ್ಯಾಪ್ತಿಯಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನು ನಾವೇನೆಂದು ಕರಿತೀವಿ, ಆರ್ಥಿಕ ಮೌಲ್ಯವನ್ನು ನಾವು ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನ ಅಂತ ಕರಿತೀವಿ. ಅದರಲ್ಲಿ 2-3 ಪದಗಳನ್ನು ಬಳಸಿದ್ದೀನಿ ನಾನು. ಒಂದು ನಿರ್ದಿಷ್ಟ ವರ್ಷದಲ್ಲಿ ಅಂತ ಬಳಸಿದ್ದೀನಿ. ನಿರ್ದಿಷ್ಟ ಹಣಕಾಸು ವರ್ಷ, ಭಾರತದಲ್ಲಿ ಹಣಕಾಸು ವರ್ಷ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಏಪ್ರಿಲ್ 1 ಸ್ಟಾರ್ಟ್ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗುತ್ತೆ. ದಿಸ್ ಇಸ್ ಅ ಫೈನಾನ್ಷಿಯಲ್ ಇಯರ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಾವು ಫೈನಾನ್ಷಿಯಲ್ ಇಯರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದನ್ನು ಕೂಡ ನಾವು ರಾಜ್ಯದಲ್ಲಿ ಫಾಲೋ ಮಾಡ್ತೀವಿ. ಏಪ್ರಿಲ್ 1 ನಾವೇನು ಮಾಡ್ತೀವಿ ಅಂದರೆ, ಹಣಕಾಸು ವರ್ಷ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ 31ಕ್ಕೆ ನಮ್ಮ ಹಣಕಾಸು ವರ್ಷ ಎಂಡ್ ಆಗುತ್ತೆ. ಈ ಡೇಟನ್ನು ಕೂಡ ರಿಪೀಟೆಡ್ ಆಗಿ ಎಕ್ಸಾಮ್ಸಲ್ಲಿ ಕೇಳ್ಕೊಟ್ಟಿದೆ. ಈ ಡೇಟು ನಿಮಗೆ ಇಂಪಾರ್ಟೆಂಟ್ ಇದೆ. ಹಣಕಾಸು ವರ್ಷ ಯಾವ ದಿನಾಂಕದಿಂದ ಸ್ಟಾರ್ಟ್ ಆಗ್ತದೆ ಅದನ್ನು ಕೂಡ ಗೊತ್ತಿರಬೇಕು ನಿಮಗೆ. ಜೊತೆಗೆ ಯಾವಾಗ ಎಂಡ್ ಆಗ್ತದೆ ಅದನ್ನು ಕೂಡ ಆ ಅವಧಿಯನ್ನು ರಿಪೀಟೆಡ್ ಆಗಿ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಕೊಟ್ಟಿದ್ದಾನೆ. ಅದನ್ನು ಕೂಡ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ಅದು ಹಣಕಾಸು ವರ್ಷ ಅಂದರೆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಡಿ. ಎಲ್ಲ ಅಂತಿಮ ಸರಕುಗಳ ಸೇವಾ ಮೌಲ್ಯಗಳನ್ನು, ಜೊತೆಗೆ ಇನ್ನೊಂದು ಪದ ಯೂಸ್ ಮಾಡಿದ್ದೀನಿ ಏನಂತಂದರೆ, ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲಿ ಅಂದರೆ ಕರ್ನಾಟಕದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಉತ್ಪಾದಿತ ಸರಕು ಮತ್ತು ಸೇವೆಗಳನ್ನು ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಕರ್ನಾಟಕ ಭೌಗೋಳಿಕ ಪ್ರದೇಶ ವ್ಯಾಪ್ತಿಯಿಂದ ಹೊರಗುಳಿದ ಪ್ರದೇಶ ಉತ್ಪಾದನೆ ನಾವು ತೆಗೆದುಕೊಳ್ಳೋದಿಲ್ಲ. ದಿಸ್ ಇಸ್ ಜಿಯೋಗ್ರಫಿಕಲ್ ಕಾನ್ಸೆಪ್ಟ್ ಇದೆ. ಇದು ಜಿಯೋಗ್ರಫಿಕಲ್ ಕಾನ್ಸೆಪ್ಟ್ ಇದೆ, ಅದನ್ನು ನೆನಪಿಡುವ ಪ್ರಯತ್ನವನ್ನು ಮಾಡಿರಿ. ಜೊತೆಗೆ ನೆಕ್ಸ್ಟ್ ನಾನು ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನ ನಂತರ ನಿವ್ವಳ ರಾಜ್ಯ ಆಂತರಿಕ ಉತ್ಪನ್ನ ಅಂತ ಕರಿತೀವಿ. ನಿವ್ವಳ ಅಂದರೆ ನೋಡಿ, ಈಗ ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನದಲ್ಲಿ ನಾವು ಸವಕಳಿ ವೆಚ್ಚ ಅಂತಂದ್ರೆ ಏನು, ಈ ಒಟ್ಟು ರಾಜ್ಯ ಆಂತರಿಕ ಉತ್ಪಾದನೆ ಮಾಡಬೇಕಾದ್ರೆ ನಾವೇನು ಮಷಿನ್ಗೆ ಏನು ದುಡ್ಡು ಖರ್ಚು ಮಾಡ್ತಿರ್ತೀವಿ, ಅಥವಾ ಏನಾದರೂ ಒಂದು ಪ್ರಾಡಕ್ಟನ್ನು ರಿಪ್ಲೇಸ್ಮೆಂಟ್ ನಾವೇನು ಖರ್ಚು ಮಾಡ್ತಿರ್ತೀವಿ, ಲೇಬರ್ ಕಾಸ್ಟ್ ಇರ್ತದೆ, ಏನು ಬೇರೆ ಅಥವಾ ಒಂದು ಮಷಿನ್ ಹಾಳಾಯಿತು, ಅಥವಾ ನಾವು ರೆಂಟ್ ಕೊಡ್ತಿರ್ತೀವಿ, ಅಥವಾ ಮತ್ತೊಂದು ಯಾವುದಕ್ಕೆ ನಾವು ಖರ್ಚು ಮಾಡ್ತೀವಿ, ಅವೆಲ್ಲವನ್ನು ತೆಗೆದ ನಂತರ ಆ ಸವಕಳಿ ವೆಚ್ಚವನ್ನು ನಾವು ಮಾಡಿದ ವೆಚ್ಚವನ್ನು ತೆಗೆದ ನಂತರ ನಮಗೆ ಸಿಗುವಂಥ ಉತ್ಪನ್ನವೇ ನಾವು ನಿವ್ವಳ ಅಂತ ಕರಿತೀವಿ. ಅಂದರೆ ನಿವ್ವಳ ಅಂದರೆ ಪದನ ಹೇಳ್ತದೆ. ಏನು ಪದ ಅಂತಂದರೆ, ಸವಕಳಿ ವೆಚ್ಚವನ್ನು ತೆಗೆದುಕೊಂಡಾಗ ನಮಗೆ ದೊರೆಯುವಂತಹ ಉತ್ಪನ್ನವನ್ನು ನಾವು ನಿವ್ವಳ ರಾಜ್ಯ ಆಂತರಿಕ ಉತ್ಪನ್ನ ಅಂತ ಕರಿತೀವಿ. ಎಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ನೀವು 2 ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಭಾವಿಸ್ತೀನಿ. ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನ ಅಂದರೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲಿ
ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನು ನಾವು ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನ ಅಂತ ಕರಿತೀವಿ. ಆ ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನದಲ್ಲಿ ನಾವು ಸವಕಳಿ ವೆಚ್ಚವನ್ನು ಕಳೆದರೆ ನಮಗೆ ನಿವ್ವಳ ರಾಜ್ಯ ಆಂತರಿಕ ಉತ್ಪನ್ನ ದೊರೀತದೆ. ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ನಿಮಗೆ. ಜೊತೆಗೆ ಮುಂದೆ ಡಿಸ್ಕಸ್ ಮಾಡ್ತೀನಿ ಅಂತಂದರೆ, ನೆಕ್ಸ್ಟ್ ನೋಡಿ, 2023 ಮತ್ತು 24ರಲ್ಲಿ ರಾಜ್ಯದ ಆದಾಯಕ್ಕೆ ಹೆಚ್ಚು ಕೊಡುಗೆ ನೀಡುವ ವಲಯಗಳು ಯಾವ್ಯಾವುದು ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ಒಟ್ಟು ನಮ್ಮದು ಆದಾಯ ಬರ್ತಾ ಇದೆ 2022, 23 ಮತ್ತು 24ರಲ್ಲಿ. ಅದರಲ್ಲಿ ಯಾವ್ಯಾವ ಕ್ಷೇತ್ರದಿಂದ ನಮಗೆ ಇನ್ಕಮ್ ಬರ್ತಾ ಇದೆ ಅಥವಾ ರಾಜ್ಯ ಅದಕ್ಕೆ ಕೊಡುಗೆನ ಯಾವ್ಯಾವ ವಲಯಗಳು ಕೊಡ್ತಾ ಇದ್ದಾವೆ ಅಂತ ತೆಗೆದುಕೊಂಡಾಗ ಒಟ್ಟು ನೋಡಿ ನಮಗೆ 38%, 38.32% ನಮ್ಮ ಸ್ಥಿರಾಸ್ತಿ, ವೃತ್ತಿಪರ ಸೇವೆ ಮತ್ತು ವಾಸಗೃಹಗಳ ಒಡೆತನದಿಂದ ನಮಗೆ ಬರ್ತದೆ. ಜೊತೆಗೆ 28%, 28.6% ಗಣಕಯಂತ್ರ ಮತ್ತು ಸಂಬಂಧಿತ ಸೇವೆಗಳಿಂದ ನಮಗೆ ದೊರೀತದೆ. ನೆಕ್ಸ್ಟು 12.47 ತಯಾರಿಕಾ ವಲಯದಿಂದ ನಮಗೇನಾಗ್ತದೆ ಆದಾಯವನ್ನು ದೊರೀತದೆ. ನೆಕ್ಸ್ಟು 8.16 ವ್ಯಾಪಾರ ಮತ್ತು ದುರಸ್ತಿ ಸೇವೆಗಳಿಂದ ನಮಗೆ ಆದಾಯ ದೊರೀತದೆ. 8.21 ನಮಗೆ ಬೆಳೆಗಳಿಂದ ದೊರೀತದೆ. ಇದನ್ನೇ ನಿಮಗೆ ಕಂಪಲ್ಸರಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಕೇಳಿದ ಅಂತಂದರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಬೋದು, ಅಥವಾ ಇಳಿಕೆ ಕ್ರಮದಲ್ಲಿ ಅಥವಾ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸ್ಟೇಟ್ಮೆಂಟ್ ಕೊಟ್ಟು ಈ ಕೆಳಗಿನ 2023-24ರಲ್ಲಿ ರಾಜ್ಯ ಇದಕ್ಕೆ ವಲಯವಾರು ಕೊಡುಗೆಗಳನ್ನು ಈ ಕೆಳಗಿನಂತೆ ಈಗ ಕ್ರಮವಾಗಿ ಗುರುತಿಸಿ ಅಂತ ಕ್ವಶನ್ಸ್ ABCD ಅಂತ ಕೊಟ್ಟು ನಿಮ್ಮ ಆಪ್ಷನ್ಸ್ ಕೊಡುವ ಸಾಧ್ಯತೆ ಇರ್ತದೆ. ನೀವು ನೀಟಾಗಿ ಇದನ್ನೇ ಓದಬೇಕಾಗ್ತದೆ. ಇದು ಹೆಂಗಿದೆ ಹಾಗೆ ನೀವು ನೆನಪಿಡಬೇಕು, ಒಂದೇದು. ಜೊತೆಗೆ ಇದನ್ನೇ ನಾವು ವಲಯವಾರು ಕನ್ವರ್ಟ್ ಮಾಡಿಕೊಂಡಾಗ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಅಧಿಕ ವಲಯ ಯಾವ್ಯಾವ ವಲಯಗಳನ್ನು ನಮ್ಮ ಕೊಡುಗೆ ಕೊಡ್ತವೆ ಅಂತ ನೋಡಿಕೊಂಡಾಗ ನಮಗೇನಿದೆ ನೋಡಿ, ಒಟ್ಟು ಆಂತರಿಕ ಉತ್ಪನ್ನಕ್ಕೆ ವಲಯವಾರು ತೆಗೆದುಕೊಂಡಾಗ ನಾವು ಗೊತ್ತಿದೆ ನಮಗೆ, ನಮ್ಮ ಎಕನಾಮಿಯನ್ನು ನಾವೇನು ಮಾಡ್ತೀವಿ ಅಂತಂದರೆ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಂತ ನಾವು ಮತ್ತು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತ ನಾವೇನು ಮಾಡ್ತೀವಿ ಅಂದರೆ 3 ವಲಯಗಳಾಗಿ ನಾವೇನು ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ಅದಕ್ಕೆ ನಮ್ಮ ಕರ್ನಾಟಕದ ಏನಂತಂದರೆ ಸರ್ವಿಸ್ ಓರಿಯೆಂಟೆಡ್ ಎಕನಾಮಿ ಇದೆ ನಮ್ಮದು. ಭಾರತದಾಗಲಿ ಕರ್ನಾಟಕದಾಗಲಿ ಸೇವಾ ವಲಯ ನಮಗೇನಂತ 65% ಏನಾಗುತ್ತೆ, 65.41% ಏನಾಗುತ್ತದೆ ಸೇವಾ ವಲಯದಿಂದ ನಮಗೆ ಕೊಡುಗೆ ದೊರೀತದೆ. ದ್ವಿತೀಯ ವಲಯದಿಂದ ಎಷ್ಟಂದರೆ 20.92%, ಅರೌಂಡ್ 21% ಏನಾಗುತ್ತೆ ಅಂದರೆ ಆಂತರಿಕ ಉತ್ಪನ್ನಕ್ಕೆ ನಾವು ದ್ವಿತೀಯ ಅಥವಾ ಕೈಗಾರಿಕಾ ವಲಯದಿಂದ ನಾವು ಪಡ್ಕೋತೀವಿ. ದ್ವಿತೀಯ ನಥಿಂಗ್ ಬಟ್ ಕೈಗಾರಿಕಾ ವಲಯ. ಜೊತೆಗೆ ಪ್ರಾಥಮಿಕ ವಲಯದಿಂದ ಅಂದರೆ ಕೃಷಿ ವಲಯದಿಂದ ನಾವು ಕೃಷಿಯನ್ನು ಪ್ರಾಥಮಿಕ ವಲಯದಲ್ಲಿ ನಾವು ಪರಿಗಣಿಸ್ತೀವಿ. ಮುಖ್ಯವಾಗಿ 13.66 ಏನಾಗುತ್ತೆ ಅಂದರೆ ಕೊಡುಗೆ ಕೊಡ್ತದೆ. ಇಲ್ಲಿ ನಿಮಗೆ ಏನು ಕ್ವಶನ್ಸ್ ಕೇಳ್ತಾನೆ ಗೊತ್ತಾ, ಮೇನ್ಸ್ಗೆ ಏನು ಕ್ವಶನ್ಸ್ ಕೇಳ್ತಾನೆ ಅಂತಂದರೆ ಇಲ್ಲಿ ಮುಖ್ಯವಾಗಿ 3 ಕ್ವಶನ್ಸ್ ಕೇಳ್ತಾನೆ. ಕರ್ನಾಟಕದ ಆರ್ಥಿಕ ಬೆಳವಣಿಗೆಯು ಬೆಂಗಳೂರು ಕೇಂದ್ರಿತ ಆರ್ಥಿಕ ಬೆಳವಣಿಗೆಯಾಗಿದೆ, ಇದಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ ಮತ್ತು ಕೈಗಾರಿಕಾ ವಿಕೇಂದ್ರೀಕರಣಕ್ಕೆ ಕೈಗಾರಿಕಾ ವಿಕೇಂದ್ರ ಅಗತ್ಯತೆಯನ್ನು ಚರ್ಚಿಸಿ ಅಂತ ಕ್ವಶನ್ಸನ್ನು ಕೇಳ್ತಾನೆ. ಇಡೀ ನಮ್ಮ ಇಂಡಸ್ಟ್ರಿ ಏನಾಗಿದೆ ಅಂದರೆ ಬೆಂಗಳೂರು ಸುತ್ತಮುತ್ತ ಕೇಂದ್ರೀಕರಣ ಆಗಿದೆ, ವಿಕೇಂದ್ರೀಕರಣ ಆಗ್ತಾ ಇಲ್ಲ. ಆ್ಯಂಡ್ ದಟ್ ಈಸ್ ಟು ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ನಮ್ಗೆ ಭಾಳ ವೀಕ್ ಇದೆ. ಪ್ರೈಮರಿ ಸೆಕ್ಟರ್ಸ್ ಭಾಳ ಪ್ರಾಥಮಿಕ ವಲಯದ ಭಾಳಷ್ಟು ಕಡಿಮೆ ಬರ್ತದೆ. ಸರ್ವಿಸ್ ಸೆಕ್ಟರ್ ಓರಿಯೆಂಟೆಡ್ ಎಕನಾಮಿ ಇದೆ ನಮ್ಮದು. ಸರ್ವಿಸ್ ಸೆಕ್ಟರ್ ಓರಿಯೆಂಟೆಡ್ ಎಕನಾಮಿಯಿಂದ ನಾವು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಓರಿಯೆಂಟೆಡ್ಗೆ ಬರಬೇಕಾಗ್ತದೆ. ಅದನ್ನು ಮಾಡಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ, ಚರ್ಚಿಸಿದ ಕ್ವಶನ್ಸ್ ಕೇಳ್ಬೋದು. ಅದಕ್ಕಾಗಿ ನಾವು ಏನು ಮಾಡ್ತಾ ಇದೀವಿ ಅಂತಂದರೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಏನಿದೆ, ನಮ್ಮ ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಏನು ಮಾಡ್ತಾ ಇದ್ದೀವಿ, ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಮಾಡ್ತಾವೆ. ಎಲ್ಲವನ್ನು ದಿಸಿಸ್ಗೆ ನಾವೇನು ಮಾಡ್ತಾವೆ, ಕೈಗಾರಿಕಾ ವಲಯ ಕಡೆ ನಾವು ಟ್ರಾನ್ಸ್ಫರ್ ಆಗಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನೀವೇನು ಕೈಗಾರಿಕಾ ವಲಯದಲ್ಲಿ ನಾವು ಬಲಪಡಿಸಬೇಕಾಗ್ತದೆ. ಇಷ್ಟು ಬೇಸಿಕ್ ಈ ಕಾನ್ಸೆಪ್ಟ್ ಮೇಲೆ ನಮಗೆ ವೇರಿಯೇಷನ್ ಹೆವಿಲಿ ನಾವೇನಾಗಿದ್ದೀವಿ ಅಂತಂದರೆ ಸೇವಾ ವಲಯದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಅದನ್ನು ನಾವು ಪ್ರಾಥಮಿಕ ವಲಯಕ್ಕೆ ಕನ್ವರ್ಟ್ ಮಾಡಬೇಕು. ಜೊತೆಗೆ ದ್ವಿತೀಯ ವಲಯಕ್ಕೆ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದನ್ನು ಕ್ವಶನ್ಸ್ ಕೇಳ್ತಾನೆ. ಜೊತೆಗೆ ಇನ್ನೊಂದೇನು ರಿಪೀಟೆಡ್ ಪ್ರಿವಿಯಸ್ ಇಯರ್ಲಿ ಏನು ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಅಂತಂದರೆ ಬೆಂಗಳೂರು ಒಂದು ಸಾಫ್ಟ್ವೇರ್ ರಾಜಧಾನಿಯಾಗಿ ಬೆಳವಣಿಗೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ ಅಂತ ಕ್ವಶನ್ಸನ್ನು ಕೇಳ್ತಾನೆ ನಿಮಗೆ. ಅದಕ್ಕೂ ಕೂಡ ಎಕನಾಮಿಕ್ ಸರ್ವೆಯಲ್ಲಿ ಆನ್ಸರ್ಸ್ ಇದೆ. ಅದು ನೀಟಾಗಿ ಎಕನಾಮಿಕ್ ಸರ್ವೆಯನ್ನು ಓದಿರಂತ ಭಾವಿಸ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಈ ಮೊದಲು ಕಂಪಲ್ಸರಿ ನೆನ್ಪಿಡಿ, ಎಕ್ಸಾಮ್ನಲ್ಲಿ ನಮ್ಗೆ 100% ಕ್ವಶನ್ಸ್ ಕೇಳ್ತಾನೆ. ಸೇವಾ ವಲಯ 65.41, ದ್ವಿತೀಯ ವಲಯ 20.92, ಪ್ರಾಥಮಿಕ ವಲಯ 13.66, ಈ 3 ನೆನ್ಪಿಡಬೇಕಾಗ್ತದೆ. ನೆಕ್ಸ್ಟ್ ಹೋಗ್ತೇನೆ. ನೆಕ್ಸ್ಟ್ ನೋಡಿ, ರಾಜ್ಯದ ನಿವ್ವಳ ತಲಾ ಆದಾಯ ಬಗ್ಗೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ತಲಾ ಆದಾಯ ಕೂಡ ಡೈರೆಕ್ಟ್ ಕ್ವಶನ್ಸ್. ಈ ತಲಾ ಆದಾಯದಲ್ಲಿ ಏನು ಕ್ವಶನ್ಸ್ ಕೇಳ್ತಾನೆ, ಫಸ್ಟ್ ಪ್ರಯಾರಿಟಿ ಕ್ವಶನ್ಸ್ ಕರ್ನಾಟಕದ ತಲಾ ಆದಾಯ
ಗುರುತಿಸಿ ಅಂತ ಹೇಳಿ ABCD ಅಂತ ಹಾಕಿರ್ತಾನೆ. ಅದರಲ್ಲಿ ಡೇಟಾವನ್ನು ಕೊಟ್ಟಿರ್ತಾನೆ, ಅಂಕಿಅಂಶಗಳನ್ನು ಕೊಟ್ಟಿರ್ತಾನೆ. ನೀವು 100% ನೆನ್ಪಿಡಬೇಕಾಗ್ತದೆ. ಸಿ 2022 ಮತ್ತು 23ರಲ್ಲಿ ರಾಜ್ಯದ ತಲಾ ಆದಾಯ ಎಷ್ಟಿತ್ತಂದರೆ 3,04,474 ರೂಪಾಯಿ ಇತ್ತು. ಅದು 2023 ಮತ್ತು 24ಕ್ಕೆ 3,32,926 ರೂಪಾಯಿಗೆ ಏನಾಗೋದು ಹೆಚ್ಚಿಗೆ ಆಗಿದೆ. ಅಂದರೆ ಟೋಟಲ್ಲು 2022-23ರಿಂದ 23-24ಕ್ಕೆ 9.3% ರೆಸೆಷನ್ ಆಗಿದ್ರೆ ಹೆಚ್ಚಳ ಆಗಿದೆ. ಇದನ್ನು ಕೂಡ ನಿಮ್ಮ ಕ್ವಶನ್ಸನ್ನು ಕೇಳುವ ಸಾಧ್ಯತೆ 9.3ರಷ್ಟು ಹೆಚ್ಚಳ ಆಗಿದೆ. ಸಿ ನೀವೇನು ಈ 3 ಡೇಟಾವನ್ನು ನೆನ್ಪಿಡ್ಬೇಕು. ನೀವು ಯಾವುದು ಗೊತ್ತಾ? ಕಂಪಲ್ಸರಿ ಫಸ್ಟ್ ಅಂದರೆ 2023-24ರಲ್ಲಿ 3,32,926 ರೂಪಾಯಿ ಅನ್ನೋದು ಅದನ್ನು ಕಂಪಲ್ಸರಿ ನೆನ್ಪಿಡಿ. ಯಾಕಂದರೆ ಡೈರೆಕ್ಟ್ ಆಗಿ ಕ್ವಶನ್ಸನ್ನು ಕೇಳ್ತಾನೆ. ಅದನ್ನು ಬಿಟ್ಟರೆ ಸ್ವಲ್ಪ ಇನ್ನು ಡೆಪ್ತ್ ಹಾಕಿದರೆ ಜಿಲ್ಲಾವಾರು ತಲಾ ಆದಾಯದಲ್ಲಿ ಟಾಪ್ ಡಿಸ್ಟ್ರಿಕ್ಟ್ಸ್ ಯಾವುದಾವೆ, ಲೀಸ್ಟ್ ಡಿಸ್ಟ್ರಿಕ್ಟ್ ಯಾವುದೋ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ಜಿಲ್ಲಾವಾರು ತಲಾ ಆದಾಯವನ್ನು ತೆಗೆದುಕೊಂಡಾಗ ಫಸ್ಟ್ ಇರೋದೇ ಬೆಂಗಳೂರು ನಗರ, ಅದರ ನೆಕ್ಸ್ಟ್ ಬರೋದು ದಕ್ಷಿಣ ಕನ್ನಡ, ಅದರ ನೆಕ್ಸ್ಟ್ ಉಡುಪಿ, ಅದರ ನೆಕ್ಸ್ಟ್ ಏನಾಗುತ್ತೆ 4th ಚಿಕ್ಕಮಗಳೂರು ಆ್ಯಂಡ್ 5th ಬೆಂಗಳೂರು ಗ್ರಾಮಾಂತರ. ಈ 5 ಡಿಸ್ಟ್ರಿಕ್ಟ್ಗಳನ್ನು ಪ್ರಿವಿಯಸ್ ಇಯರ್ಲಿ ಕ್ವಶನ್ ಪೇಪರ್ಲಿ ಕೇಳ್ಕೊಂಡಿದ್ದಾನೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಕೇಳುವ ಸಾಧ್ಯತೆ ಅತಿ ಹೆಚ್ಚು ಇರುವುದರಿಂದ ನೀವು ಕಡ್ಡಾಯವಾಗಿ ನೆನಪಿಡಬೇಕಾಗ್ತದೆ. ಜೊತೆಗೆ ನೆಕ್ಸ್ಟ್ ನೋಡಿ, ಕೊನೆಯ 5 ಡಿಸ್ಟ್ರಿಕ್ಟ್ಗಳನ್ನು ತಲಾಯದಲ್ಲಿ ಕೊನೆಯ 5 ಡಿಸ್ಟ್ರಿಕ್ಟ್ ತೆಗೆದುಕೊಂಡಾಗ ಫಸ್ಟಲ್ಲಿ ಬರೋದೇ ಕಲಬುರಗಿ, ನೆಕ್ಸ್ಟ್ ಬೆಳಗಾವಿ, ನೆಕ್ಸ್ಟ್ ಬೀದರ್, ನೆಕ್ಸ್ಟ್ ಕೊಪ್ಪಳ, ನೆಕ್ಸ್ಟ್ ಯಾದಗಿರಿಗಳು. ಈ 3 ಅಂಶಗಳನ್ನು ನೀವು ಕಡ್ಡಾಯವಾಗಿ ನೆನಪಿಡಬೇಕು. ಟಾಪ್ 5ಯಲ್ಲಿ ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ. ಕೊನೆಯ 5 ಡಿಸ್ಟ್ರಿಕ್ಟ್ ಬಂದು ತೆಗೆದುಕೊಂಡಾಗ ಕಲಬುರಗಿ, ಬೆಳಗಾವಿ, ಬೀದರ್, ಕೊಪ್ಪಳ ಮತ್ತು ಯಾದಗಿರಿ. ಈ 5 ಟಾಪ್ ಇವು ಲೀಸ್ಟ್ ಡಿಸ್ಟ್ರಿಕ್ಟ್ಸು, ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿರುವಂಥ ಡಿಸ್ಟ್ರಿಕ್ಟ್ಗಳು. ಆ್ಯಂಡ್ 9.3 ಏನದು ಹೆಚ್ಚಳ ಆಗಿದೆ. 3,32,926 ರೂಪಾಯಿ 2023-24 ಮೂಲಕ ನಾವು ರಾಜ್ಯದ ತಲಾ ಆದಾಯವನ್ನು ನೋಡ್ತೀವಿ. ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ನಿಮಗೆ. ಜೊತೆಗೆ ನೆಕ್ಸ್ಟ್ ನೋಡಿ, ನಾವು ವಿಭಾಗವಾರು ತಲಾ ಆದಾಯವನ್ನು ತೆಗೆದುಕೊಂಡಾಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶ್ರೀಮಂತ ವಿಭಾಗ ಅಂತಂದರೆ ತಲಾವಾರವಾದರೆ ಬೆಂಗಳೂರಿದೆ, ನೆಕ್ಸ್ಟ್ ಮೈಸೂರು, ನೆಕ್ಸ್ಟ್ ಬೆಳಗಾವಿ, ನೆಕ್ಸ್ಟ್ ಕಲಬುರಗಿ ಇದೆ. ಇದನ್ನೂ ಕೂಡ ಕ್ವಶನ್ಸ್ ಕೇಳುವ ಸಾಧ್ಯ ಇರ್ತದೆ. ಇಳಿಕೆ ಕ್ರಮದಲ್ಲಿ ಆದಾಯವಾರು ಕರ್ನಾಟಕದ ಕಂದಾಯ ವಿಭಾಗಗಳನ್ನು ಇಳಿಕೆ ಕ್ರಮದಲ್ಲಿ ಗುರುತಿಸಿ ಅಂತ ಕ್ವಶನ್ಸನ್ನು ಕೇಳ್ಬೋದು ನಿಮಗೆ. ಸೊ ನೀವೇನು ಮಾಡಬೇಕಂದ್ರೆ ವಿಭಾಗವಾರು ನಮಗೆ ಗೊತ್ತಿದೆ. ನಮಗೆ ಕರ್ನಾಟಕದಲ್ಲಿ 4 ವಿಭಾಗಗಳಿದೆ. ಎಷ್ಟು 176 ತಾಲೂಕುಗಳಿದ್ದಾವೆ, ಎಷ್ಟು GPಗಳಿದ್ದಾವೆ, ಹೌದಾ, ಎಷ್ಟು ಡಿಸ್ಟ್ರಿಕ್ಟ್ಸ್ಗಳಿದ್ದಾವೆ, ಈ ಎಲ್ಲವನ್ನು ಕೂಡ ಡೈರೆಕ್ಟ್ ಹಿಟ್ ಹೊಡಿದ್ದಾನೆ ಕ್ವಶನ್ಸಲ್ಲಿ. ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದಾವೆ, ಎಷ್ಟು ವೈಲ್ಡ್ ಲೈಫ್ ಸೆಂಚುರೀಸ್ ಇದಾವೆ, ಎಷ್ಟು ಟೈಗರ್ ರಿಸರ್ವ್ಸ್ ಇದಾವೆ. ಈ ಡೈರೆಕ್ಟ್ ಕ್ವಶನ್ಸನ್ನು ಅಂಕಿಅಂಶಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾನೆ. ಕ್ಲಿಯರ್ ಕಟ್ಟಾಗಿ ನೆನಪಿಡಬೇಕು. ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದರೆ ಬರವನ್ನು ಘೋಷಿಸ್ಕೊಂಡಿದ್ದೀವಿ ನಾವು. ಅದರಲ್ಲಿ 226 ತಾಲೂಕುಗಳು ನಾವು 223 ಅಥವಾ 223 ತಾಲೂಕುಗಳು ನಾವೇನು ಮಾಡ್ಕೊಂಡಿದ್ದೀವಿ, ಬರ ಘೋಷಿಸ್ಕೊಂಡಿದ್ದೀವಿ. ಅದರಲ್ಲಿ ತೀವ್ರ ಬರಗಾಲ ಹೊಂದಿದ ಎಷ್ಟುಗಳು ಅಥವಾ ಸಾಧಾರಣ ಬರಗಾಲ ಎಷ್ಟು ಜಿಲ್ಲೆಗಳೆಷ್ಟು ಅವೆಲ್ಲವನ್ನು ಕ್ವಶನ್ಸ್ ಕೇಳ್ತಾನೆ. ನೀವು ನೀಟಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಇವೆಲ್ಲ ಡೇಟಾವನ್ನು ನೀವು ನೆನಪಿಡಬೇಕು. ಈ ಚಾಪ್ಟರ್ ಅದೇ ರೀತಿ ಇರೋದು. ಡೇಟಾವನ್ನು ಮಗಪ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ನಿಮಗೇನಾಗಿದೆ ಅಂದರೆ ನಾನು 4 ಅಂಶಗಳನ್ನು ಮಾತಾಡಿದ್ದೇನೆ. ಒಂದು, ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನ ಎಂದರೇನು, ಜೊತೆಗೆ ನಿವ್ವಳ ರಾಜ್ಯ ಆಂತರಿಕ ಉತ್ಪನ್ನ ಎಂದರೇನು, ಜೊತೆ ಜಿಲ್ಲಾ ಆದಾಯ ಎಂದರೇನು, ಟಾಪ್ ಡಿಸ್ಟ್ರಿಕ್ಟ್ ಯಾವುದು ಮತ್ತು ಲೀಸ್ಟ್ ಡಿಸ್ಟ್ರಿಕ್ಟ್ ಯಾವುದು ಮತ್ತು ಕಂದಾಯ ವಿಭಾಗವಾರು ಒಂದು ಡಿಸ್ಕಸ್ ಮಾಡಿದ್ದೀನಿ. ಈ ನಿಮಗೆ ನಾನು ಏನು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಅಂತಂದರೆ, ಹೋಮ್ವರ್ಕ್ ಏನು ಕೊಡ್ತಾ ಇದ್ದೀನಿ, ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಕೋಟಿ ರೂಪಾಯಿಗಳಲ್ಲಿ ಎಷ್ಟಿದೆ ಅದನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ. ಜೊತೆಗೆ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಸ್ಥಿರ ಬೆಲೆಗಳಲ್ಲಿ ಎಷ್ಟಿದೆ ಅದನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಮಾರುಕಟ್ಟೆ ಬೆಲೆಗಳಲ್ಲಿ ಅಂದರೆ ಪ್ರಸ್ತುತ ವರ್ಷದಲ್ಲಿ, ಫಾರ್ ಎಕ್ಸಾಂಪಲ್ 23-24 ನಾವು ವರ್ಷದಲ್ಲಿ ನಾವು ಅಧ್ಯಯನ ಮಾಡಿದರೆ ಅದನ್ನು ಮಾರುಕಟ್ಟೆ ಬೆಲೆಗಳು ಅಂತ ಕರಿತೀವಿ. ಸ್ಥಿರ ಬೆಲೆಗಳಲ್ಲಿ ಅಂದರೆ ಒಂದು ಬೇಸ್ ಇಯರ್ ಇರ್ತದೆ. ಫಾರ್ ಎಕ್ಸಾಂಪಲ್ ನಾವು ಈಗ ಬೇಸ್ ಇಯರಿಂದ 2011 ಮತ್ತು 12 ನಾವೇನು ಮಾಡ್ಕೊಂಡು ಬೇಸ್ ಇಯರ್ನ ಇಟ್ಕೊಂಡಿದ್ದೀವಿ. ಆ ಬೇಸ್ ಇಯರ್ಗಳನ್ನ ಅಧ್ಯಯನ ಮಾಡಿದರೆ ಅದನ್ನು ಸ್ಥಿರ ಬೆಲೆ ಅಂತ ಕರಿತೀವಿ. ಮಾರುಕಟ್ಟೆ ಬೆಲೆ ಅಂದರೆ ಪ್ರಸ್ತುತ ವರ್ಷದಲ್ಲಿ ನಾವು ಆ ಬೆಲೆಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಅದನ್ನು ಮಾರುಕಟ್ಟೆ ಬೆಲೆ ಅಂತ ಕರಿತೀವಿ. ಡಿಫ್ರೆನ್ಸ್ ನಿಮಗೆ ಗೊತ್ತಿದೆ ಅಂತ ಭಾವಿಸ್ಕೊತೀನಿ. ಜೊತೆಗೆ ನಿವ್ವಳ ಆಂತರಿಕ ಉತ್ಪನ್ನ ಕೋಟಿ ರೂಪಾಯಿಗಳಲ್ಲಿ ಎಷ್ಟಿದೆ, ಜೊತೆಗೆ ನಿವ್ವಳ ಆಂತರಿಕ ಉತ್ಪನ್ನ ಸ್ಥಿರ ಬೆಲೆಗಳಲ್ಲಿ ಎಷ್ಟಿದೆ ಮತ್ತು ಈ 4 ಬೆಲೆಗಳಲ್ಲದ ಬೆಳವಣಿಗೆ ದರ ಎಷ್ಟಿದೆ ಅಂತ ನೀವು 2022 ಮತ್ತು 23 ಕಂಪ್ಯಾರಿಸನ್ ಮಾಡಿದರೆ 23 ಮತ್ತು 24ರಲ್ಲಿ ಎಷ್ಟಿದೆ ಅದು ಬೆಳವಣಿಗೆ ದರ, ಆ ಬೆಳವಣಿಗೆ ದರವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಇಷ್ಟು ನೀವು ಹೋಮ್ವರ್ಕನ್ನು ಮಾಡಬೇಕು. ನೀವು ಕಂಪಲ್ಸರಿ ಸ್ಟೇಟ್ಮೆಂಟ್ ಬೇಸ್ಡ್ ಏನಾದರೂ ಕ್ವಶನ್ಸ್ ಕೇಳಿದರೆ ಇಲ್ಲೇ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಜೊತೆಗೆ ಯಾವ್ಯಾವ ವಲಯಗಳು ಯಾವ್ಯಾವ ಕ್ಷೇತ್ರ, ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಪ್ರಾಥಮಿಕ ವಲಯದ ಕೊಡುಗೆ ಎಷ್ಟಿದೆ, ದ್ವಿತೀಯ ವಲಯದ ಕೊಡುಗೆ ಎಷ್ಟಿದೆ ಮತ್ತು ಕೈಗಾರಿಕೆ ವಲಯದ ಅಥವಾ ತೃತೀಯ ವಲಯದ ಕೊಡುಗೆ ಎಷ್ಟಿದೆ ಅದನ್ನು ಕೂಡ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಇವೆಲ್ಲವನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ. ಜೊತೆಗೆ ಲಾಸ್ಟಲ್ಲಿ ನಿಮಗೆ
ಹೇಳಿದೆ ಅಂತಂದರೆ, ನಾನು ಎಕನಾಮಿಕ್ ಸರ್ವೆಯನ್ನು ನಾನು ಅಧ್ಯಯನ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಡೇಟಾ ಓರಿಯೆಂಟೆಡ್ ಇದೆ. ನೀವು ಬೇಸಿಕ್ಸ್ ಏನು ಮಾಡಬೇಕಂದ್ರೆ, ಬೇಸಿಕ್ಸ್ ಏನು ಅಧ್ಯಯನ ಮಾಡಬೇಕಾಗತ್ತಂದರೆ, ನೀವು ಈ ಟಾಪಿಕ್ ನಿಮ್ಗೆ ಇನ್ನೂ ಕ್ಲಾರಿಟಿ ಅಂಡರ್ಸ್ಟ್ಯಾಂಡ್ ಆಗಬೇಕಾದ್ರೆ GDP ಅಂದರೆ ಏನು, GNP ಅಂದರೆ ಏನು, NNP ಅಂದರೆ ಏನು, ಜೊತೆಗೆ ಪರ್ಸ್ನಲ್ ಇನ್ಕಮ್ ಅಂದರೆ ಏನು, ಜೊತೆಗೆ ನಿಮ್ಮ ಪರ್ಸ್ನಲ್ ಡಿಸ್ಪೋಸಲ್ ಇನ್ಕಮ್ ಅಂತ ಕರಿತೀವಿ. ಪರ್ಸ್ನಲ್ ಡಿಸ್ಪೋಸಲ್ ಇನ್ಕಮ್ ಅಂದರೆ ಏನು, ನೆಕ್ಸ್ಟ್ ಏನು ಗೊತ್ತಾ, ಈ ಬೇಸಿಕ್ಸ್ ಟಾಪಿಕ್ಸ್ಗಳ ಬಗ್ಗೆ ನೀವು ನೀಟಾಗಿ ಅಧ್ಯಯನ ಮಾಡಬೇಕಾಗ್ತದೆ, ಒಂದನೇದು. ಜೊತೆಗೆ GVA ಅಂದರೆ ಏನು, ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಏನು, ಜೊತೆಗೆ ಇತ್ತೀಚೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನ್ಯೂ ಮೆಥಡಾಲಜಿಯನ್ನು GDP ನಾವು ತರ್ತಾ ಇದ್ದೀವಿ. ನ್ಯೂ ಮೆಥಡಾಲಜಿ ಅಂದರೆ ಏನು, ಈ ಎಲ್ಲದರ ಬಗ್ಗೆ ನೀವೇನು ಮಾಡಬೇಕಂದ್ರೆ ಬೇಸಿಕ್ಸನ್ನು ಅಧ್ಯಯನ ಮಾಡಬೇಕು. ಜೊತೆಗೆ ಈ ಎಲ್ಲಗಳದ್ದು ಫಾರ್ಮುಲಾ ಇದೆ, ಫಾರ್ಮುಲಾ ಕ್ವಶನ್ಸನ್ನು ಕೇಳಿಬಿಡ್ತಾನೆ ನಿಮಗೆ. ಫಾರ್ಮುಲಾ ಹಾಕಿ ಈ ಕೆಳಗಿನ GNP ಸೂತ್ರ, NNP ಸೂತ್ರ, GDP ಸೂತ್ರ, ಪರ್ಸನಲ್ ಡಿಸ್ಪೋಸಲ್ ಇನ್ಕಮ್ ಅಂದರೆ ಏನು, ಜಿಲ್ಲಾ ಆದಾಯ ಅಂದರೆ ಏನು, ಡಿಸ್ಟಿಕ್ ಇನ್ಕಮ್ ಅಂದರೆ ಏನು, ಈ ಎಲ್ಲದರ ಬಗ್ಗೆ ಬೇಸಿಕ್ಸನ್ನು ನೀವು ನೀಟಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಇಷ್ಟು ನೀವು ನೀಟಾಗಿ ಅಧ್ಯಯನ ಮಾಡ್ತೀನಿ ಅಂತ ಭಾವಿಸ್ಕೊಳ್ತಾ ನಾನು ಏನು ಹೇಳಿದ್ದೀನಿ ಅದನ್ನು ನೀಟಾಗಿ ಓದಿ. ಜೊತೆಗೆ ಕಂಪಲ್ಸರಿಲಿ 2014ರಲ್ಲಿ 2014 ಬ್ಯಾಚು, 2015 ಬ್ಯಾಚು ಆ್ಯಂಡ್ 106 2017 ಬ್ಯಾಚ್ ಅದು. ಬಟ್ ಈಗ ಎಕ್ಸಾಮ್ ಆಗಿದೆ 2020-21 ಈ 3 ಬ್ಯಾಚಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ KS ಅಲ್ಲಿ ಸೆಕೆಂಡ್ ಪೇಪರಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾನೆ ಎಕನಾಮಿಕ್ ಸರ್ವೆಯಲ್ಲಿ ಅದನ್ನು ನೀವು ನೀಟಾಗಿ ಅಧ್ಯಯನ ಮಾಡಿ. ಇದು ಮಾಡಿದಾಗ ನಾ ಏನು ಪಾಠ ಮಾಡ್ತಾ ಇದ್ದೀನಿ, ಎಲ್ಲಿ ಲಿಂಕ್ ಆಗ್ತಾ ಇದೆ, ನೀವು ಎಕನಾಮಿಕ್ಸ್ ಸರ್ವೆ ಹೆಂಗೆ ಓದಬೇಕು, ಏನು ಕ್ವಶನ್ಸ್ ಕೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಜೊತೆಗೆ ಕರೆಂಟ್ ಅಫೇರ್ಸನ್ನು ಟ್ರ್ಯಾಕ್ ಮಾಡ್ತಾ ಬರಬೇಕು. ನೀವು ಅಷ್ಟು ಮಾಡ್ತೀರಂತ ಭಾವಿಸ್ಕೊಳ್ತಾ ನೀಟಾಗಿ ಓದಿ. ಒಳ್ಳೆ ನಿಮ್ಗೆ ಈಗ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದರಿಂದ ಚೆನ್ನಾಗಿ ನಿಮ್ಗೆ ಅವಕಾಶ ಸಿಕ್ಕಿದೆ. ಆ್ಯಂಡ್ ಜನರಲ್ ಎಲೆಕ್ಷನ್ ಇರೋದ್ರಿಂದ ಎಲ್ಲ ಎಕ್ಸಾಮ್ಗಳು ಪೋಸ್ಟ್ಪೋನ್ ಆಗಿದೆ. ಆಫ್ಟರ್ ಜನರಲ್ ಎಲೆಕ್ಷನ್ ಎಲ್ಲ ಏಕಕಾಲದಲ್ಲಿ ಏನು ಗೊತ್ತಾ 2-3 ಮಂತ್ಸಲ್ಲಿ ಎಲ್ಲ ಎಕ್ಸಾಮ್ಸ್ಗಳು ಆಗುವ ಸಾಧ್ಯತೆ ಇದೆ. ಆ ಒಂದು ಕಾರಣದಿಂದ ಈ ಸಮಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಬಳಸ್ಕೊಂಡು ಅಧ್ಯಯನ ಮಾಡಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.